ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಆದಮೇಲೆ ಜಾಗತಿಕ ಸಂಬಂಧಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣ್ತಾ ಇವೆ. ಪಾಕಿಸ್ತಾನ ಚೈನಾನ ಐರನ್ ಬ್ರದರ್ ಅಂತ ಕರಿತಾ ಇತ್ತು. ನಮ್ಮದು ಸಮುದ್ರಕ್ಕಿಂತ ಆಳ, ಹಿಮಾಲಯಕ್ಕಿಂತ ಎತ್ತರದ ಸಂಬಂಧ ಅಂತ ಹೇಳ್ಕೋತಾ ಇತ್ತು. ಆದರೆ ಸಮುದ್ರದ ಆಳದಲ್ಲಿ ಭೂಕಂಪ ಆಯಿತು ಅಥವಾ ಐರನ್ನಿಗೆ ತುಕ್ಕಿಡಿತೋ ಗೊತ್ತಿಲ್ಲ. ಅಂತೂ ಪಾಕಿಸ್ತಾನದ ಬಹುಮುಖ್ಯ ಸಿಪೆಕ್ ಯೋಜನೆಯ ಭಾಗ ಅಂತ ಕರೆಸ್ಕೊಳ್ತಾ ಇದ್ದ ರೈಲ್ವೆ ಪ್ರಾಜೆಕ್ಟ್ನಿಂದ ಚೈನಾ ಹಿಂದೆ ಸರಿದಿದೆ. ಅಲ್ಲಿ ಈಗ ಅಮೆರಿಕ ಬಂದು ಕೂತಿದೆ ಮತ್ತು ಚೈನಾ ನಾವು ಕೊಡೋದಿಲ್ಲ ಅಂತ ಹೇಳಿದ ಹಣಕ್ಕಾಗಿ ಈಗ ಪಾಕಿಸ್ತಾನ ADBಯ ಕಡೆಗೆ ಮುಖ ಮಾಡಿದೆ. ಬಲೂಚಿಸ್ತಾನದಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ದೋಚಿಬಿಡಬೇಕು ಅನ್ನೋ ಅಮೆರಿಕದ ಹಪಹಪಿ, ಅದನ್ನು ಮಾರಿಕೊಂಡು ಒಂದಷ್ಟು ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಮುನೀರನ ದುರಾಸೆಗಳು ಈಗ ಪಾಕಿಸ್ತಾನದಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇದ್ರೆ, ಅಲ್ಲಿ ಬಿಲಿಯಂತರ ಡಾಲರ್ ಹಣ ಹೂಡಿರೋ ಚೈನಾ ಮುಂದೆ ಏನು ಅನ್ನೋ ಹಾಗೆ ಮುಖ ಮಾಡಿಕೊಂಡು ನಿಂತಿದೆ. ಹಾಗಾದರೆ ಪಾಕಿಸ್ತಾನದ ರೈಲ್ವೆ ಪ್ರಾಜೆಕ್ಟ್ನಿಂದ ಚೈನಾ ಯಾಕೆ ಹೊರ ಹೋಗ್ತಾ ಇದೆ? ಇದರ ಹಿಂದೆ SCO ಹಿನ್ನೆಲೆಯಲ್ಲಿ ನಡೆದ ಮೋದಿ ಟ್ರಂಪ್ ಮಾತುಕತೆಯ ಕಾರಣಗಳೇನಾದರೂ ಇವೆಯಾ? ಚೈನಾ ಹೊರ ಹೋಗ್ತಾ ಇದೆಯಾ ಅಥವಾ ಅಮೆರಿಕ ಚೈನಾನ ಅಲ್ಲಿಂದ ಹೊರ ಹಾಕ್ತಾ ಇದೆಯಾ? ಏನಾಗ್ತಾ ಇದೆ ಅಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ SCO ಸಮ್ಮೇಳನದಲ್ಲಿ ನೀವು ಗಮನಿಸಿರಬೇಕು, ಪಾಪ ಪಾಕಿಸ್ತಾನದ ಪ್ರಧಾನಿ ನಾನು ಇಲ್ಲಿದ್ದೀನಿ ಅಂತ ಹೇಳ್ಕೋಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. SCO ಸದಸ್ಯ ದೇಶದ ಪ್ರಧಾನಿಯೊಬ್ಬನ ಬಗ್ಗೆ ಯಾಕಷ್ಟು ನಿರ್ಲಕ್ಷ್ಯ ಅಂದರೆ, ಪಾಕಿಸ್ತಾನದಲ್ಲಿ ಪ್ರಧಾನಿ ಅನ್ನೋದು ಕೇವಲ ಉತ್ಸವ ಮೂರ್ತಿ. ಅದರ ಕೈಲಿ ಏನೂ ಇರೋದಿಲ್ಲ. ಅಲ್ಲಿ ಏನೇ ನಿರ್ಧಾರ ತಗೊಂಡ್ರು ಸೇನೆ ಮತ್ತು ಸೇನಾ ಮುಖ್ಯಸ್ಥ ಅನ್ನೋದು ಜಗತ್ತಿಗೆ ಗೊತ್ತಿರೋ ವಿಷಯ. ಹೀಗಾಗಿ ಪಾಕಿಸ್ತಾನದ ಪ್ರಧಾನಿಯನ್ನು ಗೌರವಿಸಿ ಆತನ ಜೊತೆ ಕೈ ಕುಲುಕಿ ಯಾರಿಗೆ ತಾನೇ ಏನಾಗಬೇಕಾಗಿದೆ. ಆದರೆ ಆ ನಂತರದ ಮೀಟಿಂಗ್ಗಳಲ್ಲಿ ಮತ್ತು ಚೈನಾದ ಸೇನಾ ಶಕ್ತಿಯ ಪ್ರದರ್ಶನ ಆಯ್ತಲ್ಲ, ವಿಕ್ಟರಿ ಡೇ ಪೆರೇಡ್, ಅದರಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಕೂಡ ಕಾಣಿಸ್ಕೊಂಡ. ಪ್ರಧಾನಿಯ ಜೊತೆಗಿನ ಎಲ್ಲ ದ್ವಿಪಕ್ಷೀಯ ಮಾತುಕತೆಗಳ ಸಂದರ್ಭದಲ್ಲೂ ಆತ ಇದ್ದ. ಫೀಲ್ಡ್ ಮಾರ್ಷಲ್ ಆದ ನಂತರ ಮುನೀರ್ ಮೊದಲ ಬಾರಿಗೆ ಶಿ ಜಿನ್ಪಿಂಗ್ ಅವರನ್ನು ಭೇಟಿ ಮಾಡಿದ್ದ. ಎಲ್ಲ ಚೆನ್ನಾಗೇ ಆಯಿತು. ಆದರೆ ಪಾಕಿಸ್ತಾನಕ್ಕೆ ಹಣ ಕೊಡೋದಕ್ಕೆ ಮಾತ್ರ ಚೈನಾ ನಿರಾಕರಿಸಿತು. ಅದು ಈಗ ಪಾಕಿಸ್ತಾನದಲ್ಲಿ ಮಾಡ್ತಾ ಇರೋ ಸಿಪೆಕ್ ಯೋಜನೆಯ ಮೇಲೆ ಒಂದಷ್ಟು ಪ್ರಭಾವವನ್ನು ಬೀರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಬಲೂಚಿಸ್ತಾನದ ರೇಕೋಡೆಕ್ ಮೈನ್ನಿಂದ ಸ್ಕಾಪರ್ ಅದಿರನ್ನ ಸಾಗಾಟ ಮಾಡಿ ಮಾರ್ಕೊಂಡು ಬಿಡೋ ಪಾಕಿಸ್ತಾನದ ಕನಸಿಗೆ ಇದು ಕೊಳ್ಳಿ ಇಡ್ತಾ ಇದೆ. ಗೆಳೆಯರೆ, ಪಾಕಿಸ್ತಾನದ ಆರ್ಥಿಕತೆ ಬಗ್ಗೆ ನಿಮಗೆ ಏನು ಮತ್ತು ಎಷ್ಟು ಅಂತ ಹೇಳೋದು? ಅದೊಂದು ಜಗತ್ತಿನ ಅತ್ಯದ್ಭುತವಾದ ವಿಫಲ ಆರ್ಥಿಕತೆ. ಬಹುಶಃ ನಿಮ್ಮೂರುಗಳಲ್ಲಿ ಕೂಡ ಕೆಲವರು ಇರ್ತಾರೆ, ಅವರಿಂದ ಸಾಲ ತಗೊಂಡು ಇವ್ರಿಗೆ ಕೊಡೋದು, ಇವರಿಂದ ಸಾಲ ತಗೊಂಡು ಅವ್ರ ಸಾಲ ತೀರಿಸೋದು, ಹೀಗೆ ಊರು ತುಂಬ ಸಾಲನೇ ರೊಟೇಷನ್ ಮಾಡ್ತಾ ಅದರಲ್ಲೇ ಸ್ವಲ್ಪ ಹಣವನ್ನು ಜೀವನ ಮಾಡೋದಕ್ಕೂ ಮತ್ತೊಂದಕ್ಕೂ ಬಳಸ್ಕೊಳ್ತಾ ಸಾಲವನ್ನು ಪೆಂಡಿಂಗ್ ಇಟ್ಕೋತಾ ಕೆಲ ಬಾರಿ ಅದಕ್ಕೆ ಬಡ್ಡಿ ಕಟ್ತಾ ಹಾಗೆ ಬದುಕನ್ನು ನಡೆಸ್ತಾ ಹೋಗ್ತಾ ಇರ್ತಾರೆ. ಅಂಥವ್ರನ್ನ ನೀವು ಕೂಡ ನೋಡಿರ್ತೀರಿ. ಸಾಲ ತುಂಬ ಆದರೆ ಅಪ್ಪಂದೋ ತಾತಂದೋ ಅಥವಾ ಬೇರೆ ಯಾರದ್ದು ಆಸ್ತಿ ಮಾರಿ ತೀರಿಸ್ಬಿಡ್ತೀನಿ ಅಂತ ಅವ್ರ ಕನಸು ಕೂಡ ಕಾಣ್ತಾ ಇರ್ತಾರೆ. ಪಾಕಿಸ್ತಾನದ ಪರಿಸ್ಥಿತಿ ಇರೋದು ಹಾಗೇನೆ. ಅದು ಚೈನಾದಿಂದ ಸಾಲ ಮಾಡಿ ಅರಬರ ಬಡ್ಡಿ ಕಟ್ಟುತ್ತೆ, ಸೌದಿಯಿಂದ ಸಾಲ ತಗೊಂಡು ಬಂದು ಚೈನಾಗೆ ಬಡ್ಡಿ ಕಟ್ಟುತ್ತೆ. ಇದರ ಮಧ್ಯೆ ಅಮೆರಿಕ ಏನಾದರೂ ಭಿಕ್ಷೆ ಉದುರಿಸಿದ್ರೆ ಅದನ್ನು ತಿನ್ನತ್ತೆ. ಈಗ ಮೈತುಂಬ ಸಾಲ ಮಾಡಿಕೊಂಡಿರೋ ಪಾಕಿಸ್ತಾನದ ಕನಸುಗಳು ಕೂಡ ಸಣ್ಣವೇನಲ್ಲ. ಅದು ಭಾರತವನ್ನು ಅಭದ್ರಗೊಳಿಸಬೇಕು, ಭಾರತದಲ್ಲಿ ಭಯೋತ್ಪಾದನೆಯನ್ನು ಹೆಚ್ಚು ಮಾಡಬೇಕು, ಅದಕ್ಕೆ ಮತ್ತಷ್ಟು ಸಾಲ ಮಾಡಬೇಕು. ಅವರು ಮಾಡ್ತಾರೆ. ಇನ್ನು ಈ ಸಾಲ ಇದೆಯಲ್ಲ, ಇದನ್ನು ತೀರಿಸೋದು ಹೇಗೆ? ಅಲ್ಲಿನ ಜನರ ಹೊಟ್ಟೆ ತುಂಬಿಸೋದು ಹೇಗೆ? ಅದಕ್ಕಾಗಿ ಬಲೂಚಿಸ್ತಾನದಲ್ಲಿ ಸಂಪನ್ಮೂಲಗಳಿವೆ. ನಮ್ಮ ಕಾಪರ್ ಗೋಲ್ಡ್ ಮೈನ್ಸ್ ಅಲ್ಲಿನ ಅದಿರನ್ನು ತೆಗೆದುಬಿಟ್ರೆ ಇನ್ನು 3 ತಲೆಮಾರು ಸುಮ್ಮನೆ ಕೂತು ಉಂಡು ಬಿಡಬಹುದು ಅನ್ನೋ ಲೆಕ್ಕಾಚಾರ ಪಾಕಿಗಳದ್ದು. ಈಗ ಅದೇ ರಿಕೋಡೆಕ್ ಮೈನ್ಸ್ನಿಂದ ಕಾಪರ್ ಅದಿರನ್ನು ತೆಗೆದು ಮಾರಾಟ ಮಾಡೋದಕ್ಕೆ ಅಂತ ಪಾಕಿಸ್ತಾನ ಒಂದು ಉದ್ದದ ರೈಲು ಮಾರ್ಗವನ್ನು ಹಾಕೋಬೇಕು ಅಂತ ಹೊರಟಿತ್ತು. ಅದು ಪೆಷಾವರದಿಂದ ಕರಾಚಿಯನ್ನು ಸಂಪರ್ಕಿಸುವ ರೈಲು ಮಾರ್ಗ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪೆಷಾವರ, ಇಲ್ಲಿರೋದು ಕರಾಚಿ ಬಂದರು. ಇನ್ನು ಈ ಯೋಜನೆಯ ಮೊದಲ ಹಂತ ರೋಹ್ರಿಯಿಂದ ಕರಾಚಿಯವರೆಗೆ ಲೈನ್ ಎಳೆಯೋ ಯೋಜನೆ ಆಗಿತ್ತು. ಅದಕ್ಕೆ ML1 ಅನ್ನೋ ಹೆಸರನ್ನು ಅವರು ಕೊಟ್ಟಿದ್ದಾರೆ. ಈ ಯೋಜನೆಗೆ ಒಟ್ಟು $10 ಬಿಲಿಯನ್ ಅಂದಾಜು ಮೊತ್ತದ ಪ್ಲಾನ್ ಅನ್ನು ಪಾಕಿಸ್ತಾನ ಮಾಡ್ತು. ಆ ಪೈಕಿ 85% ಚೈನಾ ಕೊಡಬೇಕು, ಉಳಿದದ್ದನ್ನು ಪಾಕಿಸ್ತಾನ ಹಾಕತ್ತೆ. ಎಲ್ಲಿಂದ ಹಾಕತ್ತೆ? ಅದನ್ನು ಚೈನಾ ಹತ್ರನೇ ಅವರು ಸಾಲ ತಗೋಬೇಕು. ಆದರೆ ಚೈನಾದವರು ದಡ್ರಲ್ಲ ನೋಡಿ, ಅವರು ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಪಾಕಿಸ್ತಾನ ಏನು ಅನ್ನೋದನ್ನು ನೋಡ್ತಾ ಇದ್ದಾರೆ, ಅರ್ಥ ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅಷ್ಟೊಂದು ಹಣ ಇದಕ್ಕೆ ಬೇಕಾಗುವುದಿಲ್ಲ ಅಂತ ಹೇಳಿ ಅದನ್ನು $6.5 ಬಿಲಿಯನ್ಗೆ ಕಡಿಮೆ ಮಾಡಿಸ್ತು ಚೈನಾ.
ಗೆಳೆಯರೆ, ನಮ್ಮಲ್ಲಿ 40% ಸರ್ಕಾರಗಳು, 60% ಸರ್ಕಾರಗಳು ಅಂತ ಹೇಳ್ತೀವಲ್ವಾ, ಪಾಕಿಸ್ತಾನದಲ್ಲೂ ಹಾಗೇನೆ. ಅವರು $10 ಬಿಲಿಯನ್ಗೆ ಪ್ಲಾನ್ ಕೊಟ್ಟರು, ಅದನ್ನು ಚೈನಾ ಕಾಸ್ಟ್ ಕಟಿಂಗ್ ಮಾಡಿದ ನಂತರ $6.5 ಬಿಲಿಯನ್ ಅದು ಇಳೀತು. ಈಗ ಅಷ್ಟಾದರೂ ಕೊಡಿ ಅಂತೂ ಪಾಕಿಸ್ತಾನ ಅದರ ಮೊದಲ ಹಂತವನ್ನು ಬಿಡುಗಡೆ ಮಾಡೋದಕ್ಕೆ ಚೈನಾ ಕೂಡ ಒಪ್ಪಿತ್ತು. ಬಡ್ಡಿ ದರ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ಇತ್ತು, ಆದರೆ ಅದೇನಾಯ್ತೋ ಗೊತ್ತಿಲ್ಲ. ಈಗ ಆ ಪ್ರಾಜೆಕ್ಟ್ನಿಂದ ಚೈನಾ ಹೊರಬಂದಿದೆ. ಅಲ್ಲಿಗ ADBಯ ಮುಂದೆ ಪಾಕಿಸ್ತಾನ ಜೋಳಿಗೆ ಹಿಡ್ಕೊಂಡು ಹೋಗಿದೆ. ಅವರು $1.2 ಬಿಲಿಯನ್ ಸಾಲವನ್ನು ಕೊಡೋದಕ್ಕೆ ಒಪ್ಪಿದ್ದಾರೆ. ಆದರೆ ಈಗಾಗಲೇ ಸಿದ್ಧವಾಗಿರೋ ಪ್ರಾಜೆಕ್ಟ್ಗೆ ಅವರು ಆ ಸಾಲ ಕೊಡೋದಿಲ್ಲ, ಮತ್ತೆ ರಿವರ್ಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಅದು ಇಷ್ಟ ಆದರೆ ಅದರ ಮೇಲೆ ಕೊಡೋ ಸಾಲ ಅದಕ್ಕೆ ಬಳಕೆ ಆಗುತ್ತೆ ಮತ್ತು ಅದು ವಾಪಸ್ ಕೂಡ ಬರುತ್ತೆ ಅಂತ ಅನಿಸಿದರೆ ADB ಸಾಲವನ್ನು ಕೊಡಬಹುದು. ಅವರು ಕೊಡೋದಿಲ್ಲ ಅಂತ ಹೇಳಿದ್ರು ಕೂಡ ಸದ್ಯಕ್ಕೆ ಅಮೆರಿಕ ಸಾಲವನ್ನು ಕೊಡಿಸುತ್ತೆ. ಯಾಕೆ ಅಂದರೆ ಬಲೂಚಿಸ್ತಾನದ ಮಿನರಲ್ಸ್ ಮೇಲೆ ಅಮೆರಿಕ ಕಣ್ಣಿಟ್ಕೊಂಡು ಕೂತಿದೆ. ಅಲ್ಲಿ ರೈಲು ಮಾರ್ಗ ಆದರೆ ಮಿನರಲ್ಸ್ ಲೂಟಿ ಸುಲಭ ಆಗತ್ತೆ. ಗೆಳೆಯರೆ, ಈ ರೈಲು ಮಾರ್ಗ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿನ ಏಕೈಕ ಕಾಪರ್ ಹಾಗೂ ಗೋಲ್ಡ್ ಮೈನ್ಸ್ ರಿಕೋಡೆಕ್ನಿಂದ ಅದಿರನ್ನು ಕರಾಚಿಗೆ ಸಾಗಿಸಿ ಅಲ್ಲಿಂದ ತಗೊಂಡು ಹೋಗೋದಕ್ಕೆ ಅನುಕೂಲವಾಗಲಿ ಅಂತಲೇ ನಿರ್ಮಾಣ ಆಗ್ತಾ ಇದೆ. ಈ ರಿಕೋಡೆಕ್ ಇದೆಯಲ್ಲ, ಇದನ್ನು ಪಾಕಿಸ್ತಾನ ಕೆನಡಾದ ಮೈನಿಂಗ್ ಕಂಪನಿಗೆ ಲೀಸ್ಗೆ ಕೊಟ್ಟಿದೆ. ಅಲ್ಲಿ ಸಿಗೋ ಚಿನ್ನ ಹಾಗೂ ಕಾಪರ್ನ 50% ಕೆನಡಾದ ಕಂಪನಿಗೆ, ಇನ್ನುಳಿದ 50ರಲ್ಲಿ 25% ಬಲೂಚಿಸ್ತಾನಕ್ಕೆ ಅಂತ ಹೇಳಲಾಗುತ್ತೆ. ಆದರೆ ಎಲ್ಲವನ್ನೂ ಇಲ್ಲಿ ಪಾಕಿಸ್ತಾನವೇ ತಿಂತಾ ಇದೆ ಅನ್ನೋದು ಬಲೂಚಿಗರು ಮಾಡ್ತಾ ಇರೋ ಆರೋಪ. ಇನ್ನು ಇದಲ್ಲದೆ ಬಲೂಚಿಸ್ತಾನದಲ್ಲಿನ ಇನ್ನಿತರ ಸಂಪನ್ಮೂಲಗಳನ್ನು ಕೂಡ ಈಗ ಅಮೆರಿಕಾಗೆ ಮಾರಾಟ ಮಾಡಿ ಕೈ ತೊಳ್ಕೊಳ್ಳೋ ಮೂಡಲ್ಲಿ ಮುನೀರ್ ಇದ್ದಾನೆ. ಈ ಕಾರಣಕ್ಕೆ ಈ ರೈಲು ಪ್ರಾಜೆಕ್ಟ್ಗೆ ADB ಬರ್ತಾ ಇದೆ. ಇನ್ನು ADB ತನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಗಣಿಗಾರಿಕೆ ಮಾಡೋದಕ್ಕೆ ಕೂಡ ಸಾಲವನ್ನು ಕೊಟ್ಟಿದೆ. ರಿಕೋಡೆಕ್ಗೆ ಸುಮಾರು $410 ಮಿಲಿಯನ್ ಸಾಲ ಕೊಡೋದಕ್ಕೆ ADB ಒಪ್ಪಿಗೆ ಕೊಟ್ಟಿದೆ. ಇದರ ಜೊತೆಗೆ US ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕು ಮತ್ತು ಜಪಾನ್ನ JBIC ಮುಂದೆ ಕೂಡ ಪಾಕಿಸ್ತಾನ ಸಾಲದ ಅರ್ಜಿಗಳನ್ನು ಸಲ್ಲಿಸಿ ನಿಂತಿದೆ. ಗೆಳೆಯರಲ್ಲಿ ಸಿಪೆಕ್ ಇದೆಯಲ್ಲ, ಅದರ ಮೇಲೆ ಚೈನಾ ಈಗಾಗಲೇ ಸುಮಾರು $70 ಬಿಲಿಯನ್ ವರೆಗೆ ಹೂಡಿಕೆ ಮಾಡಿದೆ. ಆದರೆ ಅದರಿಂದ ಚೈನಾಗಾಗ್ತಾ ಇರೋ ಲಾಭ ಏನೂ ಇಲ್ಲ. ಗ್ವದಾರ್ ಬಂದರನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಗೆ ಚೈನಾದ ಹಡಗುಗಳು ಬಿಟ್ಟು ಬೇರೆ ಯಾವ ಹಡಗು ಬರ್ತಾ ಇಲ್ಲ. ಇನ್ನು ಚೈನಾದ ಹಡಗುಗಳ ಪ್ರಮಾಣ ಕೂಡ ಅಲ್ಲಿ ತುಂಬಾನೇ ಕಡಿಮೆ. ಯಾಕೆಂದರೆ ಗ್ವದಾರ್ನಿಂದ ಚೈನಾಗೆ ಸರಕು ಸಾಗಾಟ ಮಾಡುವ ಹಾದಿಯ ಮೇಲೆ ಬಲೂಚ್ ಹೋರಾಟಗಾರರು ಹಿಡಿತವನ್ನು ಸಾಧಿಸಿದ್ದಾರೆ. ಅಲ್ಲಿ ಸಂಚರಿಸೋ ವಾಹನಗಳ ಮೇಲೆ ಬಲೂಚ್ ಪಡೆಗಳು ದಾಳಿ ಮಾಡುತ್ತವೆ. ಗ್ವದಾರಲ್ಲಿ ಚೈನಾದಿಂದ ಸಾಲ ತಗೊಂಡು ಪಾಕಿಸ್ತಾನ ಒಂದು ಏರ್ಪೋರ್ಟ್ ಅನ್ನು ಕಟ್ಟಿದೆ. ಅದರ ಉದ್ಘಾಟನೆಗೆ ಕೂಡ ಪಾಕಿಸ್ತಾನದ ಪ್ರಧಾನಿಗೆ ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ. ಆನ್ಲೈನ್ನಲ್ಲಿ ಉದ್ಘಾಟನೆ ನಡೆದು ಹೋಯಿತು. ಅಲ್ಲಿಗೆ ಕೂಡ ಯಾವ ವಿಮಾನವೂ ಬರ್ತಾ ಇಲ್ಲ. ಇವೆಲ್ಲ ಪಾಕಿಸ್ತಾನದ ಮೇಲೆ ಸಾಲದ ಹೊರೆಯನ್ನು ಹೆಚ್ಚು ಮಾಡ್ತಾ ಇವೆ ಹೊರತು ಲಾಭವನ್ನೇನೂ ಕೊಡ್ತಾ ಇಲ್ಲ. ಇನ್ನು ಚೈನಾ ಪವರ್ ಪ್ಲಾಂಟ್ಗಳ ಮೇಲೆ ಕೂಡ ಹೂಡಿಕೆ ಮಾಡಿದೆ. ಅಲ್ಲಿ ತಯಾರಾಗೋ ವಿದ್ಯುತ್ತನ್ನು ಪಾಕಿಸ್ತಾನ ಖರೀದಿ ಮಾಡುತ್ತೆ, ಅದೂ ಕೂಡ ಸಾಲಾನೆ. ಹೀಗಾಗಿ ಚೈನಾ ಪಾಕಿಸ್ತಾನದ ಮೇಲೆ ಮಾಡಿದ ಹೂಡಿಕೆಗಳ ವಿಷಯದಲ್ಲಿ ನಂಬಿಕೆಯನ್ನು ಕಳ್ಕೋತಾ ಇದೆ. ಅವರು ಅದೇ ಹಣವನ್ನು ಆಫ್ಘನಿಸ್ತಾನದ ವಖಾನ್ ಕಾರಿಡಾರ್ ಮೂಲಕ ರಸ್ತೆ ಸಂಪರ್ಕ ಕಲ್ಪಿಸಿಕೊಳ್ಳೋದಕ್ಕೆ ಬಳಸಿದ್ದಿದ್ರೆ, ಆಫ್ಘನಿಸ್ತಾನದ ಮೇಲೆ ಅದನ್ನು ಹೂಡಿಕೆ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಯುರೇಷಿಯಾ ಸಂಪರ್ಕ ಸುಲಭವಾಗ್ತಾ ಇತ್ತು ಅಂತ ಯೋಚಿಸುವ ಹಾಗಾಗಿದೆ. ಇಂಥ ಸಂದರ್ಭದಲ್ಲೇ ಪಾಕಿಸ್ತಾನಕ್ಕೀಗ ಅಮೆರಿಕ ಬರ್ತಾ ಇದೆ. ಫೀಲ್ಡ್ ಮಾರ್ಷಲ್ ಮುನೀರ್ ಟ್ರಂಪ್ ಕಾಲ ಬಳಿ ಕೂತಿರೋದು ಚೈನಾದ ಅಸಹನೆ ಮತ್ತು ಆತಂಕಗಳನ್ನು ಇನ್ನಷ್ಟು ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಇನ್ನು ಮೊನ್ನೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಚೈನಾಗೆ ಭೇಟಿ ಕೊಟ್ಟರೂ ಕೂಡ ಶಿ ಈ ಹಿಂದಿನಷ್ಟು ಆದರವನ್ನು ತೋರಲಿಲ್ಲ. ಇನ್ನು ಮುನೀರ್ ಮತ್ತು ಶಿ ಮಧ್ಯೆ ಒಂದು ಸುತ್ತಿನ ಮಾತುಕತೆಗಳಾಗಿ ಅಲ್ಲಿ ಕೂಡ ಯಥಾ ಪ್ರಕಾರ ಸಿಪೆಕ್ ಬಗ್ಗೆ ಚರ್ಚೆಗಳು ನಡೆದಿವೆ. ಚೈನಾದ ನಾಗರಿಕರಿಗೆ ರಕ್ಷಣೆ ಕೊಡಿ ಅಂತ ಶಿ ಮುನೀರ್ಗೆ ಮತ್ತೆ ಆದೇಶವನ್ನು ಕೊಟ್ಟಿದ್ದಾರೆ. ಎಂಥ ರಕ್ಷಣೆ ಕೊಡೋದಿಕ್ಕಲ್ಲಿ ಸಾಧ್ಯ ಆಗುತ್ತೆ? ಗೆಳೆಯರೆ, ಬಲೂಚಿಸ್ತಾನದ ಬಂಡಾಯವನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾಗದ ಪಾಕ್ ಸೇನೆ ಅಲ್ಲಿ ಕೈಚೆಲ್ಲಿ ಕೂತಿದೆ. ಅಷ್ಟೇ ಅಲ್ಲ, ಬಲೂಚ್ ಪಡೆಗಳ ವಿರುದ್ಧ ಹೋರಾಡೋದಕ್ಕೆ ಐಸಿಸ್ನ ಕರ್ಕೊಂಡು ಬಂದು ಬಲೂಚಿಸ್ತಾನದಲ್ಲಿ ಕೂಡಿಸೋ ನೀಚ ಕೆಲಸವನ್ನು ಮುನೀರ್ ಮಾಡಿದ್ದಾನೆ. ಮೊನ್ನೆ ಕ್ವೆಟ್ಟಾದಲ್ಲಿ ಬಲೂಚ್ ಸ್ಥಳೀಯ ರಾಜಕೀಯ ಪಕ್ಷವೊಂದರ ರ್ಯಾಲಿ ಮೇಲೆ ಐಸಿಸ್ನ ಮಾನವ ಬಾಂಬುಗಳು ಸ್ಫೋಟಗೊಂಡಿವೆ. 15 ಮಂದಿ ನಾಗರಿಕರಲ್ಲಿ ಸಾವಿಗೀಡಾಗಿದ್ದಾರೆ. ಅಲ್ಲಿನ ಆಡಳಿತವೇ ಉಗ್ರರಿಗೆ ಬೆಂಬಲವಾಗಿ ನಿಲ್ತಾ ಇದೆ. ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಉಗ್ರವಾದಿಗಳನ್ನು ಫೀಲ್ಡ್ಗಿಳಿಸುತ್ತೆ ಸರ್ಕಾರ ಅಂದರೆ ಆ ದೇಶ ಇನ್ನೆಷ್ಟು ಅಧಃಪತನವನ್ನು ಹೊಂದಿದೆ ಯೋಚನೆ ಮಾಡಿ. ಇಂಥ ಪರಿಸ್ಥಿತಿಲಿ ಅವರೀಗ ಅಮೆರಿಕಾನ ಬಲೂಚಿಸ್ತಾನದ ಒಳಗೆ ಬಿಟ್ಕೊಳ್ತಾ ಇದ್ದಾರೆ. ಇಷ್ಟು ವರ್ಷ ಐರನ್ ಬ್ರದರು ಅಂತ ಕರೆಸ್ಕೊಳ್ತಾ ಇದ್ದು ಚೈನಾ ಇನ್ನು ಮುಂದೆ ಸುಮ್ಮನಿರುತ್ತಾ? ಇಲ್ಲಿ ಇಂಥ ಬೆಳವಣಿಗೆಗಳಿವೆಯಲ್ಲ, ಇವು ಸಿಪೆಕ್ ನಂತರ ಅಂದರೆ ಮೋದಿ ಮತ್ತು ಶಿ ಜಿನ್ಪಿಂಗ್ ಭೇಟಿಯ ನಂತರ ಆಗ್ತಾ ಇರೋ ಬೆಳವಣಿಗೆಗಳೇನಲ್ಲ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಯಾವಾಗ ಚೈನಾದ ಅಸ್ತ್ರಗಳು ವಿಫಲವಾದವು, ಚೈನಾಗೆ ಭಾರತದ ಮೇಲೆ ಒತ್ತಡವನ್ನು ಹೇರುವ ಇನ್ಫ್ಲೂಯೆನ್ಸ್ ಮಾಡುವ ಶಕ್ತಿ ಇಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಅರ್ಥವಾಯಿತು. ಆಗಲೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಮೆರಿಕಾದ ಬಳಿಗೆ ಓಡ್ ಹೋದ.
ಟ್ರಂಪ್ ಕಾಲ ಬಳಿ ಕೂತ ಅಮೆರಿಕಾಗೆ ಕೂಡ ಇರಾನ್ನ ಕಾರಣಕ್ಕೆ ಮತ್ತು ಬಲೂಚಿಸ್ತಾನದಲ್ಲಿರಬಹುದಾದ ಖನಿಜ ಸಂಪತ್ತಿನ ಕಾರಣಕ್ಕೆ ಪಾಕಿಸ್ತಾನವನ್ನ ಗುಲಾಮನನ್ನಾಗಿ ಮಾಡ್ಕೋಬೇಕಿತ್ತು. ಅದರ ಜೊತೆಗೆ ಟ್ರಂಪ್ ಮಕ್ಕಳ ಬಿಟ್ಕಾಯಿನ್ ದಂಧೆಗೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡುವುದಾಗಿ ಪಾಕಿಸ್ತಾನ ಆಶ್ವಾಸನೆಯನ್ನು ಕೊಡ್ತು. ಹೀಗಾಗಿ ಅಮೆರಿಕ ಪಾಕಿಸ್ತಾನಕ್ಕೆ ಎಂಟರ್ ಆಗ್ತಾ ಇದೆ ಮತ್ತು ಚೈನಾನ ನಿಧಾನವಾಗಿ ಪಾಕಿಸ್ತಾನ ದೂರ ಮಾಡ್ಕೊಳ್ಳೋದಿಕ್ಕೆ ಹೋಗ್ತಾ ಇದೆ. ಇದು ಗೆಳೆಯರೆ ಸಿಪೆಕ್ ಯೋಜನೆಯಿಂದ ಚೈನಾ ಹೊರಬರ್ತಾ ಇರೋದು ಮತ್ತು ಅಲ್ಲಿ ಅಮೆರಿಕ ಬೇರೂರ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.